ಬನ್ನಿ ಹಾಪ. ಇನ್ಸ್ಪೆಕ್ಟ್ರೆ, ಅಲ್ಲಿ ಎಲ್ಲ ಸೌಕರ್ಯಗಳು ಇದ್ದದ? ಎಲ್ಲ ಸೌಕರ್ಯಗಳಂದ್ರೆ ಅಂದ್ರೆ ಹಾಸಿಗೆ, ದಿಂಬು, ಹಣ್ಣು, ಹಂಪ್ಲು, ಟಿವಿ. ಗೌಡ್ರೆ, ನಿಮ್ಗೆ ಹಾಸಿಗೆ, ದಿಂಬು, ಹಣ್ಣು, ಹಂಪ್ಲು, ಟಿವಿ ಎಲ್ಲ ಕೊಡಕ್ಕೆ ನಾನು ನಿಮ್ಮನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ, ಬೂಟಲ್ಲಿ ಒದ್ದು ಬುದ್ಧಿ ಕಲ್ಸೋಕೆ ಮಾವನ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇನ್ಸ್ಪೆಕ್ಟ್ರೆ, ನಮ್ಮ ಬಾವಂಗೆ ಹೊಡಿಯೋದು ಬಡಿಯೋದೆಲ್ಲ ಮಾಡಬೇಡಿ, ಸ್ಯಾನು ನೋವಾಯ್ತದೆ. ಹಂಗೆ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಡಿ. ಪಾರು, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಗೌಡ್ರು ಇಷ್ಟೆಲ್ಲ ಮಾಡಿದ್ರು, ನೀನ್ ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ? ಮಧುರವ್ರೆ, ಅವ್ರು ಹಂಗೆಲ್ಲ ಮಾಡಿಲ್ಲ, ಬರೀ ಪ್ರಯತ್ನ ಪಟ್ರು ಅಷ್ಟೇಯ. ಎಲ್ಲ ಎಣ್ಣೆ, ನನ್ನ ಜೈಲಿಗೆ ಕಳ್ಸಕ್ಕೆ ನಿನಗೆ ಬೇರೆ ಯಾವ ವಿಷಯನೂ ಸಿಕ್ನಿಲ್ವಾ? ಎಲ್ಲ ಟುಸ್ ಪಟಾಕಿ, ಇದೊಂದೇ ಗಟ್ಟಿ ಪಟಾಕಿ ಅನಿಸ್ತು, ಅದಕ್ಕೆ ಹಚ್ಬಿಟ್ಟೆ. ಇವಾಗ ನೀವು ಆರಾಮಾಗಿ 3 ದಿನ ಜೈಲಲ್ಲಿ ಇದ್ದು ಬರ್ಬೋದಲ್ಲ. ಪಾರು ಅವ್ರೆ, ಆ ಹೆಕ್ಕ ತಿಂಬೋರ ಹತ್ರ ಇನ್ನೂ ಎಂತ ಮಾತಾಡ್ತಿದ್ರಿ ಮರ್ರ? ಏನೋ ಆಗ್ಬಾರ್ದು ಆಗೋಗದೆ, ನನ್ನ ಕ್ಷಮಿಸ್ಬಿಡು, ಪಾಂಪ್ಲೆಟ್ ವಾಪಸ್ ತಗೋ, ನಾನು ಇನ್ನು ಮದ್ವೆ ಆಯ್ತೀನಿ ಅಂತವ್ರೆ. ಅದು ಪಾಂಪ್ಲೆಟ್ ಅಲ್ಲ, ಕಂಪ್ಲೇಂಟ್. ಹಿಡಿದ್ರೆ ಜಾಡ. ಬಿಟ್ರೆ ಈಗಲೇ ತಾಳಿನೂ ಕಟ್ಬಿಡ್ತಾರೆ. ರೇ ಇನ್ಸ್ಪೆಕ್ಟ್ರೆ, ಏನ್ರಿ ಮುಖ ನೋಡ್ತಿದ್ದೀರಾ? ಬೂಟ್ ಕಾಲಲ್ಲಿ ಒದ್ದು ಎಳ್ಕೊಂಡು ಹೋಗ್ರಿ. ನೋಡಿ, ನನ್ನ ಇಷ್ಟಕ್ಕೆ ಸ್ಪಂದ್ಸೋರ್ಗೆ ನಾನು ಕಷ್ಟ ಕೊಡಕ್ಕೆ ಇಷ್ಟಪಡಲ್ಲ. ಸಾರಿ, ಬರಲ್ಯಾ? ನಡ್ರಿ ಇನ್ಸ್ಪೆಕ್ಟ್ರ್, ಹೋಗಮ್ಮ. ನೋಡಿ, ಬರಲ್ಯಾ? ಹಾಂ, ಮಧುರವ್ರೆ, ಬರ್ತೀನಿ. ನೀವಿಂತವ್ರು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ. ನಿಮ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಇನ್ಸ್ಪೆಕ್ಟರ್, ಇವ್ರನ್ನ ಹೇಳ್ಕೊಂಡು ಹೋಗಿ. ಅಡ್ಡಿಲ್ಲ ಸುಂದರ ಮೇಡಮ್, ಬನ್ನಿ. ಬಾವು, ಹುಷಾರು, ಊಟ ಇಡ್ಸಿಲ್ಲ ಅಂದ್ರೆ 7 ಕಳ್ಸಿ, ನಾನು ತಗೋಬತ್ತೀನಿ. ಪಾರು, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವ್ರು ಇಷ್ಟೆಲ್ಲ ಮಾಡಿದ್ರು, ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ಕೇರ್ ಮಾಡ್ತಿದ್ಯಾ? ಮಧುರವ್ರೆ, ನಮ್ಮ ಬಾವ ನಂಗೆ ಏನು ಮಾಡಿಲ್ಲ, ಬರೀ ಪ್ರಯತ್ನ ಪಟ್ರು ಅಷ್ಟೇ. ಈ ಮನೇಲಿ ಅದೇನ್ ನಡೀತಿದ್ಯೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀನ್ ನೋಡೋದೇ ಇಷ್ಟೊಂದು ಕೂಲ್ ಆಗಿದ್ಯಾ, ಅವ್ರು ಜಾಲಿಯಾಗಿ ಜೈಲಿಗೆ ಹೋಗ್ತಿದ್ದಾರೆ. ದನಕಾಯನೆ, ಲೇ ದನಕಾಯನೆ, ಹಾರು. ದನ ಕಾಯೋರು ಇನ್ನಿಲ್ಲ, ಹೋಗ್ಬಿಟ್ರು. ಏನಾಯ್ತು ನನ್ನ ಮಗನಿಗೆ? ಆಂಟಿ, ಅವ್ರಿಗೆ ಏನೂ ಆಗಿಲ್ಲ. ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಪೊಲೀಸರು ಅವನ್ನ ಜೈಲಿಗೆ ಎಳ್ಕೊಂಡು ಹೋಗಿದ್ದಾರೆ. ಮೂವತ್ತೇವ ಬಾವ ಇನ್ನು 2-3 ದಿನ ಜೈಲಿಂದ ಬರಕ್ಕಿಲ್ಲ. ಅಂತೂ ನನ್ನ ಮಗ ಜೈಲ್ ಪಾಲಾದ್ನಲ್ಲ, ನನಗೆ ಅಷ್ಟೇ ಸಾಕು. ಇನ್ನು ಅವ್ನ ಕಂಟಕ ಕಳೀತು. ಯಾಕೆಲ್ರು ವಿಚಿತ್ರವಾಗಿ ಆಡ್ತಿದ್ದೀರಾ? ಅಯ್ಯೋ, ನಿನಗೆ ನನ್ನ ಮಗನ ಇಸಿಯ ಗೊತ್ತಿಲ್ಲ ಅನ್ಸುತ್ತೆ. ಅವನಿಗೆ ಒಂದು ಕಂಟಕ ಇತ್ತು, ಅದು ಕಳಿಬೇಕು ಅಂದ್ರೆ ಯಾವ್ದಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿ ಒಂದು 3 ದಿನ ಜೈಲಲ್ಲಿ ಇದ್ದು ಬರಬೇಕು. ಇಲ್ಲ ಅಂದ್ರೆ ಅವ್ನು 3 ವರ್ಷ ಜೈಲಲ್ಲಿ ಇರ್ಬೇಕಾಯ್ತಿತ್ತು. ಆಂಟಿ, ನೀವು ಹೇಳ್ತಿರೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಮಧುರವ್ರೆ, ನಾ ಹೇಳ್ತೀನಿ. ಹೇಳು. ನಮ್ಮ ಬಾವ ಜೈಲಿಗೆ ಸೇರ್ಬೇಕು ಅಂತ ಮಾಡಬಾರ್ದು ಪ್ರಯತ್ನ ಎಲ್ಲ ಮಾಡಿದ್ರು, ಆದ್ರೆ ಯಾವುದು ಫಲಿಸ್ಲಿಲ್ಲ. ಅದಕ್ಕೆ ನಾನು ಈ ಉಪಾಯ ಮಾಡಿ ಅವ್ನ ಜೈಲಿಗೆ ಕಳಿಸ್ತಿ. ಅಂದ್ರೆ ನೆನ್ನೆ ನೆಕ್ಲೆಸ್ ಕದ್ಯಕ್ ಬಂದಿದ್ದು, ನನ್ನ ರೇಕ್ಸಕ್ ಬಂದಿದ್ದು ಇದೇ ವಿಷಯಕ್ಕ? ಯಾಕೆ ಈ ಕೆಮ್ಮು? ಬರೀ ಕೆಮ್ಮು ಬರ್ತಾ ಇದೆ, ಮಾತು ಬರ್ತಾ ಇಲ್ಲ. ಪಾರು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ನನ್ನ ಹತ್ರ ಹೇಳಿದಿದ್ರೆ ನಾನೇನಾದ್ರೂ ಹೆಲ್ಪ್ ಮಾಡ್ತಿದ್ದೆ. ಅದನ್ ಬಿಟ್ಟು ಈ ರೀತಿ ಯಾಕೆ ಕೇಸ್ ಹಾಕಕ್ ಹೋದೆ? ಯಾಕೆ ಮಧು, ಈ ಕೇಸ್ಗೆ 2-3 ದಿನ ಜೈಲಲ್ಲಿ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ? ಆಂಟಿ, ಬರೀ 2-3 ದಿನ ಅಲ್ಲ, 7 ವರ್ಷ ಆದ್ರೂ ಆಚೆ ಬರಲ್ಲ. ನನ್ನ ಕೈಯಾರೆ ನಾನು ಅನ್ನಿಸ್ಬಿಟ್ಟು. ಫ್ರೀ ಇದ್ದೀರಾ? ನಾನು ಯಾವಾಗಲೂ ಫ್ರೀನೇ, ನಿಮಗೋಸ್ಕರ ನಾನು ಯಾವಾಗಲೂ ಫ್ರೀನೇ ಅಂದೆ. ಬನ್ನಿ ಮೇಡಮ್, ಹೋಗೋಣ. ಚೇರೆ ತಿಟ್ಬಿಡು. ಹೀರೋ ನೆಕ್ಸ್ಟ್ ಸೂಪರ್ ಸ್ಟಾರ್. ಆಗ್ಲಿಂದ ಫೋನ್ ಮಾಡ್ತಿದ್ದೀನಿ, ಬಿಸಿ ಅಂತಾನೆ ಬರ್ತಿದೆ. ರಾತ್ರಿ 11 ಗಂಟೆ ಆಯ್ತು. ಇಷ್ಟದಲ್ಲಿ ಏನ್ ಡಿಸ್ಕಷನ್ ಇರುತ್ತೆ? ಓಕೆ ರಂಜು, ನೀನು ಹೇಳ್ದಾಗೆ ಮಾಡೋಣ. ಕತೆ ಅಂತೂ ಸೂಪರ್ ಆಗಿದೆ. ಸಾಂಗ್ಸ್ ಸೂಪರೋ ಸೂಪರ್. ಆ ರೊಮ್ಯಾಂಟಿಕ್ ಸೀನ್ ಮಾತ್ರ ಹೇಳಕ್ಕೆ ಆಗಲ್ಲ. ಓಕೆ ರಂಜು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಯ್ ಡಾರ್ಲಿಂಗ್, ವಾಟ್ಸಪ್? ಜಾನಿ, ಅವ್ರ ಜೊತೆ ಎಲ್ಲಾ ವಿಷಯನೂ ಫೋನಲ್ಲೇ ಡಿಸ್ಕಸ್ ಮಾಡೋ ಹಾಗಿದ್ದಿದ್ರೆ ಅವ್ರ ಜೊತೆ ಹೋಟೆಲ್ಗೆ ಹೋಗಿ ಏನ್ ಮಾಡಿದ್ರಿ? ಅದು ಹೀರೋ ಹೀರೋಯಿನ್ ಅಂದಮೇಲೆ ಟಚ್ ಇರಬೇಕು, ಆಗ್ಲೇ ಕೆಮಿಸ್ಟ್ರಿ ವರ್ಕ್ ಆಗೋದು. ಅವ್ಳ ಪರಿಚಯ ಆಗಿ ಇನ್ನೂ 1 ದಿನಾನೂ ಆಗಿಲ್ಲ, ಆಗ್ಲೇ ರಂಜು ಅಂತಿದ್ರ. ಏನ್ ಸಮಾಚಾರ? ಕೆಮಿಸ್ಟ್ರಿ ವರ್ಕ್ ಮಾಡ್ತಿದ್ದೀನಮ್ಮ. ಹೋಗಿ ಬನ್ನಿ ಅಂತ ಕರೆದ್ರೆ ಜನ ನಮ್ಮಿಬ್ರ ಮಧ್ಯೆ ಗ್ಯಾಪ್ ಇದೆ ಅನ್ಕೊಂಡ್ಬಿಡ್ತಾರೆ. ನಾವಿಬ್ರು ಜಸ್ಟ್ ಫ್ರೆಂಡ್ ಅಷ್ಟೇ. ಅವಳ ಜೊತೆ ಯಾವ್ದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಹೋಗಿ ನೀರು ತಂದ್ಕೊಡಿ. ನಾನು ನಿನಗೆ ನೀರು ತಂದು ಕೊಡ್ಬೇಕಾ? ನಾನೀಗ ಸೂಪರ್ ಸ್ಟಾರ್ ಅಮ್ಮ,
ಬೆಳಗ್ಗೆ ಡಿಸ್ಕಷನ್ ಇದೆ, ಮಲಗ್ತೀನಿ. ಬೇಕಿದ್ರೆ ನೀನೇ ತಗೊಂಡು ಕುಡಿ. ಗುಡ್ ನೈಟ್. ಜಾನಿ ಜಾನಿ ರಾಮ ಚಂದ್ರ ಗೌಡ ಕರ್ದ್ಯಾ ಬೀದಲ್ಲಿ ನಿಂತ್ಕೊಂಡು ಹೆಸರನ್ನ ಬುಡ್ಸಿ ಕರಿತದೆ ಇಲ್ಲ. ಶ್ರೀ ಅನ್ನವ, ರಾಮ ಅನ್ನವ, ಚಂದ್ರ ಅನ್ನವ, ಗೌಡ ಅನ್ನವ ಬಂದು ಎದುರು ನಿಂತ್ಕೊಂಡ್ರೆ ಏನ್ ಮಾಡಿಯೇ? ಪೇಪರ್ ಅಲ್ಲಿ ಜಾನಿ ಅವ್ರ ಫೋಟೋ ಬಂದದೆ. ಅವರು ಸೂಪರ್ ಸ್ಟಾರ್ ಆಗೋರಂತೆ. ಪೇಪರ್ಲಿ ಫೋಟೋ ಬಂದಿಟ್ಕಲ್ಲಿ ಸೂಪರ್ ಸ್ಟಾರ್ ಆಗ್ಬಿಡಲ್ಲ. ಸಿನಿಮಾ ರಿಲೀಸ್ ಆಗ್ಲಿ, ಆಮೇಲೆ ಸೂಪರ್ ಸ್ಟಾರೋ ಬೀಡಾ ಸ್ಟಾರೋ ಗೊತ್ತಾಯ್ತದೆ. ಆದ್ರೂ ಶ್ರೀ ಜಾನಿ ಅವರು ಸೂಪರ್ ಸ್ಟಾರ್ ಸೆಟಪ್ ನಲ್ಲಿ ಪಸಂದ್ ಕಾಣಿಸ್ತವ್ರೆ. ಅದು ಸೆಟಪ್ ಅಲ್ಲ, ಗೆಟಪ್. ಹಿಡ್ದಿ ತಾನೆ? ಹೋಗಿ ತಿಂಡಿ ರೆಡಿ ಮಾಡು. ಹೋಗು. ಮಧುರ ಅವ್ರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಧುರ ಅವ್ರೆ, ಯಾನ ಇದು ನಿಮ್ಮ ಕೈಲಿ ಹಾಲಿನ ಪಾತ್ರ ನೋಡ್ತಾ ಇದ್ರೆ ನನ್ನ ಕಣ್ಣುಗಳೇ ನೀರಿನ ಪಾತ್ರ ಆಯ್ತಾ ಅವ. ಕಾಫಿ ಕುಡಿಬೇಕು ಅಂದ್ರೆ ಹಾಲು ಬೇಕೇ ಬೇಕಲ್ವಾ? ಅದಕ್ಕೆ ಹಾಲು ತರಕ್ ಹೋಗಿದ್ದೆ. ಕಾಫಿ ಕುಡಿಬೇಕು ಅಂದ್ರೆ ಹಾಲು ಬೇಕು ಅಂತ ನನಗೂ ಗೊತ್ತುಕೊಂಬಿಡಿ. ಆದ್ರೆ ಹಾಲು ತರ ಕೆಲಸ ನಾಲ್ಕು ಅಣ್ಣಪ್ಪನವ್ರದಲ್ವಾ? ಯಾರು? ಜಾನಿನ? ಜಾನಿಗ್ 1 ಗ್ಲಾಸ್ ನೀರ್ ಕೇಳಿದ್ರೇನೆ ನಾನೀಗ ಸೂಪರ್ ಸ್ಟಾರು, ನಾನಿಂಗೆ 1 ಗ್ಲಾಸ್ ನೀರ್ ತಂದು ಕೊಡ್ಬೇಕಾ? ಬೇಕಿದ್ರೆ ಹೋಗಿ ಕುಡಿ ಅಂತಾರೆ. ಅಂತವ್ರು ನನಗೆ ಹಾಲು ತಂದು ಕೊಡ್ತಾರ? ಮಧುರ ಅವ್ರೆ, ಯಾಕೋ ಅಣ್ಣಪ್ಪನವ್ರದ್ದು ಜಾಸ್ತಿ ಆಯ್ತು ಕಂಬುಡಿ. ಅಲ್ಲ, ಅಟ್ಟ ಸಿಕ್ತು ಅಂತ ಹತ್ತಿರ ಏನಿನ ಒದೆಯಾಕದ್ದೆ ಹೇಳಿ. ಇದೆಲ್ಲ ಯಾಕ ನಂಗೆ ಸರಿ ಕಾಣಿಸ್ತಾ ಇಲ್ಲ ನೀ. ಏನ್ ಮಾಡೋದು ಗೌಡ್ರೆ, ಜಾನಿ ಹೇಳೋದ್ರಲ್ಲೂ ಮೀನಿಂಗ್ ಇದೆ. ಅವ್ರೀಗ ಸೂಪರ್ ಸ್ಟಾರ್ ಜೊತೆ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಅವ್ರ ಕೈಲಿಂತ ಕೆಲಸ ಎಲ್ಲ ಮಾಡ್ಸಕ್ಕಾಗುತ್ತಾ? ಮಧುರ ಅವ್ರೆ, ಅಣ್ಣಪ್ಪನವ್ರು ಇನ್ನು ಜಾನು ಆಗೇ ಇಲ್ಲ ನೀ ಅಂತದ್ರಲ್ಲಿ ಈಗಲೇ ನೀವು ಅವ್ರನ್ನ ಲೂಸ್ ಬಿಟ್ರೆ ಹಗ್ಗ ಬಿಚ್ಚದ ಓರಿ ತರ ಎಲ್ಲೆಲ್ಲೋ ಮೇಯಕ್ ಕೊಂಟೋಗ್ಬಿಡ್ತಾರೆ. ನೀವು ಅಷ್ಟು ಹುಷಾರಾಗಿರಿ. ಅವ್ರ ಅಂತ ಕೆಲಸ ಎಲ್ಲ ಏನು ಮಾಡಲ್ಲ. ಇಷ್ಟಕ್ಕೂ ನನ್ ಗಂಡ ಒಬ್ಬ ಸೂಪರ್ ಸ್ಟಾರ್ ಅಂತ ಹೇಳ್ಕೊಳಕ್ಕೆ ಯಾರಿಗ ಆಸೆ ಇರಲ್ಲ ಹೇಳಿ? ಆದ್ರೂ ಮಧುರ ಅವ್ರೆ, ನೀವು ಈ ತರ ಹಟ್ಟಿ ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ. ನೀ ಏನಾರು ಹಟ್ಟಿ ಕೆಲಸ ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ನಾನಿರುವುದೇ ನಿಮಗಾಗಿ. ಏನಂದ್ರೆ? ಅಂದ್ರೆ ನೀವೇನಾದ್ರು ಕ್ಯಾಮ್ ಇದ್ರೆ ನನಗೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂದಿ. ಸರಿ ಗೌಡ್ರೆ, ನಾನಿನ್ ಬರ್ತೀನಿ. ಕಾಫಿ ಕೊಡೋದು ಲೇಟ್ ಆದ್ರೆ ಜಾನಿ ನಂಗೆ ಬೈತಾರೆ. ಏ ಹೆಕ್ಕತಿ ಮನೆ, ನನ್ನೆಂತ ಕಿಲ್ಲಿ ಕರ್ಕ ಬಂದೆ ಅಂತೇಳಿ ಹೇಳು. ಯಾವ್ದಾದ್ರು ಲೂಟಿ ಕೇಸಲ್ಲಿ ಫಿಟ್ ಇದೆಯಾ? ನಾನು ಲೂಟಿ ಕೇಸಲ್ಲಿ ಪಿಟ್ಟಾಗಿಲ್ಲ ಬಾಯ್ ಜಾನ್. ನಮ್ಮ ಜಾನಿ ಬಾಯಿ ಪಿಟ್ಟಾಗಿದ್ದಾರೆ. ಖಜಾನೆ ಲೂಟಿ ಮಾಡಿದ್ದಾರೆ. ಏ ಹೆಕ್ಕತಿ ಮನೆ, ಎಂತ ಹೇಳ್ತಿದ್ದೆ ಅಂದೇಳಿ ಕ್ಲಿಯರ್ ಆಗಿ ಹೇಳು. ಸುಮ್ಮನೆ ನನ್ನ ಮಂಡಿ ಕಿರಿಕಿರಿ ಮಾಡಬೇಡ. ನಿಮ್ಮ ಮಂಡೆಯಲ್ಲಿ ಬೊಂಡಿರ್ತಿದ್ರೆ ಇಷ್ಟೊತ್ತಿಗೆ ನೀವು ಅಟ್ಲೀಸ್ಟ್ ಕ್ರೈಮ್ ಸ್ಟೋರಿ ಎಲ್ಲಾದರೂ ಬರ್ತಿದ್ರಾ? ನೀವು ಕ್ರೈಮ್ ಕಂಡುಹಿಡಿಲಿಕ್ಕೆ ಲಾಯಕ್ಕಲ್ಲ. ಯಾವುದಾದ್ರೂ ಕಾಮಿಡಿ ಸೀರಿಯಲಲ್ಲಿ ಕತ್ತಿಂಬಕ್ಕೆ ಲಾಯಕ್. ಐ ಲೈಕ್ ಇಟ್. ಏ ಹೆಕ್ಕತ್ತಿಂಬಾನೆ, ನಾನು ನಿನ್ನ ಕಣ್ಣಿಗೆ ಸೌಕೂರ್ ಮಾಡದ್ ಕೊಡಂಗೆ ನಮ್ನಿ ಕಾಂತನಾನ. ಓಕೆ, ಮ್ಯಾಟ್ರ್ ಸೀರಿಯಸ್. ಇನ್ಸ್ಪೆಕ್ಟರೇ, ನಿಮಗೆ ಸೂಪರ್ ಸ್ಟಾರ್ ರಂಜಿತ ಪಂಡಿತ್ ಅವ್ರು ಗೊತ್ತಾ? ರಂಜಿತ ಪಂಡಿತ್ ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳ್ಮಾರೆ. ನಾನು ಅವ್ರ ದೊಡ್ಡ ಫ್ಯಾನ್. ಒಂದ್ ನಮ್ನಿ ಅವ್ರು ಹುಚ್ಚ ಅಂತೇಳಿ ಹೇಳಕ್ಕ. ಆದರೆ ಈಗ ಅವರು ಜಾನಿ ಬಾಯಿ ಹುಚ್ಚಿಡಿಸ್ಕೊಂಡಿದ್ದಾರೆ. ಹೌದಾ? ಅದಕ್ಕೆ ಹೌದು ಇನ್ಸ್ಪೆಕ್ಟರೇ, ಮೊನ್ನೆ ಜಾನಿ ಬೈಯಣ್ಣ ಮನೆಗೆ ಬಂದು ಅವರ ನೆಕ್ಸ್ಟ್ ಫಿಲ್ಮಿಗೆ ಜಾನಿ ಬೈಯಣ್ಣ ಹೀರೋ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, 5 ಲಕ್ಷದ ಚೆಕ್ ಬೇರೆ ಕೊಟ್ರು. ಹೌದಾ? ಈ ವಿಷಯ ಕೇಂಡು ಮೋದಿ ಅವ್ರು ನೋಟ್ ಬ್ಯಾನ್ ಮಾಡಿದಾಗ ಗಾಬರಿ ಆಯ್ತಲ್ಲ, ಅದೇ ನಮ್ನಿ ಗಾಬರಿ ಆಯ್ತು ಮಾರೆ. ನಿಮ್ಮ ಗಾಬರಿಯನ್ನು ಹೋಗಿಸ್ಲಿಕ್ಕೆ ಸೂಪರ್ ಸ್ಟಾರೇ ಬಂದಿದ್ದಾರೆ. ಜಾನಿ ಬಾಯಿಗೆ ಜೈ, ಜಾನಿ ಬಾಯಿಗೆ ಜೈ. ಲೇ ಆಫ್ ಮೆಂಟ್ಲು ತಗೊಂಡ ಫುಲ್ ಮೆಂಟ್ಲು ಗಾಡಿ ಓಡ್ಸ. ರಾಕೆ, ಯಾರೋ ಈ ವಾಚ್ಮೆನು? ಐ ಲೈಕ್ ಇಟ್. ವಾಯ್ ಜಾನಿ ಅವರೇ, ಕರ್ನಾಟಕ ತೆಗೆದ ಸಮ ಮಾಡಿ ಕಾಣಿ ಮರ್ರೆ. ನಾನು ವಾಚ್ಮ್ಯಾನ್ ಅಲ್ಲ, ಬಜರಂಗಿ ಇನ್ಸ್ಪೆಕ್ಟರ್. ಅಂದಂಗೆ ಒಂದು ವಿಷಯ ಕೇಂಡೆ, ನೀವು ನನ್ನ ಫೇವ್ರೆಟ್ ಹೀರೋಯಿನ್ ರಂಜಿತ ಪಂಡಿತ್ ಒಟ್ಟಿಗೆ ಹೀರೋ ಆ್ಯಕ್ಟ್ ಮಾಡ್ತಿದ್ರೆ ಬ್ರೋ, ಹೌದಾ? ಹೌದು, ಅವರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ. ಲೇ ರಾಕಿ, ಈ ಕ್ಷಣದಿಂದ ನಿನ್ನ ಪರ್ಸನಲ್ ಸೆಕ್ರೆಟರಿ ಕಣ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಹಾಯ್ ಪಾರೋರೆ. ಏಯ್ ರಾಕಿ, ಪಾರೋರ್ನ್ಯಾಕೋ ಹೊರಗಡೆ ನಿಲ್ಸಿದ್ಯಾ? ಅವ್ರನ್ನೊಳಗೆ ಬಿಡು. ಆ ಗೌಡ್ರನ್ನ ಮಾತ್ರ ಬಿಡ್ಬೇಡ. ಅದು ಜಾನಿನ ಕಿಡ್ನಾಪ್ ಮಾಡೋ ವಿಷಯದಲ್ಲಿ ಮತ್ತೆ ತಪ್ಪಬೇಡಿ ಗೌಡ್ರ. ನಾನು ನಿಮ್ಮನ್ನ ನಂಬಿದ್ದೇನೆ.